ನಿರಾಕಾರ ಗುರು ಗುರು ರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರನಾರಾಯಣ, ಗುರು ಚರಿತಾಸೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಸ್ಟೋರಿಗಳು ಹೇಳಿದೆ, ತುಂಬ ದಿನ ಆಯಿತು. ಓಕೆ, ಇವತ್ತೊಂದು ಅತ್ಯದ್ಭುತ ಕಥೆನ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇಬ್ಬರು ತುಂಬ ಸ್ವಾಮಿ ಭಕ್ತರಿಗೆ ನಂಬಿದ್ರೆ ಮಹಾರಾಜರು ಯಾವ ಥರ ಕೈ ಹಿಡಿತಾರೆ ಅನ್ನೋ ಒಂದು ಕಾನ್ಫಿಡೆನ್ಷಿಯಲಿ ಸಬ್ಜೆಕ್ಟ್ ಇದು ನಡೆದಿರೋದು ಕೋಲ್ಹಾಪುರದಲ್ಲಿ ಇರ್ತಕ್ಕಂತಹ ಒಂದು ಏರಿಯಾದಲ್ಲಿ. ಈ ದಂಪತಿಗಳ ಹೆಸರು ರಾಜು ಮತ್ತು ಹರ್ಷಿತಾ. ರಾಜು ಮತ್ತು ಹರ್ಷಿತಾ ಅವರಿಗೆ ಒಬ್ಬಳೇ ಮಗಳು, ಒಬ್ಬ ಮಗ ಇರ್ತಾನೆ. ಸೊ ತುಂಬ ಸುಂದರವಾಗಿರ್ತಕ್ಕಂತಹ ಕುಟುಂಬ. ಯಾವುದೇ ಒಂದು ಕಾರಣಾಂತರದಿಂದ ತಂದೆಗೂ ಮಗಳಿಗೂ ಮನಸ್ತಾಪ ಇರುತ್ತೆ, ಇಬ್ಬರು ಮಾತಾಡ್ತಾ ಇರಲ್ಲ. ಆಮೇಲೆ ಹರ್ಷಿತಾ ಮತ್ತು ಅವ್ರ ಯಜಮಾನರು ರಾಜು ಇಬ್ಬರು ಕೂಡ ತುಂಬ ಭಕ್ತಿಯಿಂದ ಸ್ವಾಮಿ ಸಮರ್ಥರ ಪೂಜೆ, ಉಪವಾಸ, ಪಾರಾಯಣ ಪ್ರತಿಯೊಂದು ಮಾಡ್ತಾಯಿರ್ತಾರೆ. ಸೊ ಹೀಗಿರುವಾಗ ಏನಾಗೋಗುತ್ತೆ, ಎಕ್ಸಾಮು ಆಗುತ್ತೆ. ಆ ಎಕ್ಸಾಮಲ್ಲಿ SLC ಎಕ್ಸಾಮಲ್ಲಿ ಮಗಳಿಗೆ ಅಂದ್ಕೊಂಡಷ್ಟು ರಿಸಲ್ಟ್ ಬರಲ್ಲ. ಸೊ ಮಗಳು ರಾಜುಗೆ ಹೋಗಿ ಹೇಳ್ತಾಳೆ, ಪಪ್ಪ, ಇಷ್ಟು ನೀನು ನಂಬಿ ಮಾಡ್ದಲ್ಲ, ಮಹಾರಾಜರು ನನಗೇನು ಕೊಟ್ಟಿಲ್ಲ, ನಾನು ಇನ್ನು ಮುಂದೆ ಮಹಾರಾಜರ ಪೂಜೆ ನಾನು ಮಾಡಲ್ಲ, ನೀವು ಮಾಡ್ಕೊಂಡು ಹೋಗಿ. ಸೊ ಇದೇ ಥರ ಗತಿಸ್ಕೊಂಡು ಹೋಗುತ್ತೆ. 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ, ಸೆಕೆಂಡ್ PUCನೂ ಆಗುತ್ತೆ. ಡಿಗ್ರಿ ಓದಬೇಕು. ಡಿಗ್ರಿ ಓದುವಾಗ ತಂದೆ ಕಷ್ಟಪಟ್ಟು ಫೀಸ್ ಕಟ್ತಾ ಇರ್ತಾನೆ. ಸೊ ತಂದೆಗೂ ಮಗಳಿಗೂ ಅಷ್ಟಕ್ಕಷ್ಟೇ ಮಾತಿರುತ್ತೆ. ತಾಯಿ ಆದವಳು ಏನು ಮಾಡ್ತಾಳೆ, ಅಮ್ಮ ಇನ್ನು ಮುಂದೆ ನಮಗೆ ಕಲ್ಸೋಕ್ಕಾಗಲ್ಲ, ಸೊ ನೀನು ಇದೊಂದು ವರ್ಷ ಕಲಿತು ನೆಕ್ಸ್ಟ್ ಇಯರಿಂದ ಸ್ಟಾಪ್ ಮಾಡಿಬಿಡೋಣ. ಮಗಳಿಗೆ ತುಂಬ ಅಂದರೆ ತುಂಬ ನೋವಾಗುತ್ತೆ. ಅವಳು ನೋಡೋಣ ಇದಕ್ಕೇನಾದರೂ ಒಂದು ದಾರಿ ಕಾಣುತ್ತಾ ಅಂಥೇಳಿ, ನಾನು ದುಡಿದು ಅಟ್ಲೀಸ್ಟು ನನ್ನ PG ಫೀಸ್ ಆದರೂ ಕಟ್ಕೋಬೇಕು ಅಂಥೇಳಿ ರಾಜು ಅವ್ರ ಮಗಳು ನಿರ್ಧಾರ ಮಾಡ್ತಾಳೆ. ನಿರ್ಧಾರ ಮಾಡಿ ಆದಮೇಲೆ ಸೊ ಏನು ಮಾಡಿದ್ರು ಜಾಬ್ ಸಿಗಲ್ಲ. ಎಷ್ಟು ಕಡೆ ಅಪ್ಲಿಕೇಶನ್ ಹಾಕ್ತಾಳೆ, ರಿಜೆಕ್ಟ್. ಎಷ್ಟು ಕಡೆ ಅಪ್ಲಿಕೇಶನ್ ಹಾಕ್ತಾರೆ, ರಿಜೆಕ್ಟ್. ಒಂದು ದಿವಸ ಗುರುವಾರ ಅವ್ರ ಪಪ್ಪ ಫೋನ್ ಮಾಡ್ತಾಳೆ. ಪಪ್ಪ ಇವ್ರ ಜೊತೆ ಜಾಸ್ತಿ ಮಾತಾಡ್ತಾ ಇರಲ್ಲ. ಆದರೂ ಪಪ್ಪನ ಹತ್ರ ಇವಳು ಕೇಳ್ತಾಳೆ, ಏನಂತ, ಪಪ್ಪ ಈ ಥರ ನಾನು ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಕೆಲಸ ನನಗೆಲ್ಲೂ ಸಿಗ್ತಾ ಇಲ್ಲ. ರಾಜು ಏನು ಹೇಳ್ತಾರೆ, ಒಂದು ಪಾರಾಯಣ ಬುಕ್ ತಗೋ, ಮಹಾರಾಜರನ್ನ ಮನಸ್ಸಲ್ಲಿ ನೆನೆಸ್ಕೊ, ಮಹಾರಾಜರ ಹತ್ರ ಬೇಡ್ಕೊ, ಮಹಾರಾಜರೇ ನನ್ನ ತಪ್ಪಾಗಿದೆ, ನನಗೆ ಒಂದು ಕೆಲಸ ಸಿಕ್ಕಿದ್ದರಿಂದ ನಾನು ಜಾಬ್ ಮಾಡ್ತೀನಿ ಅಂತ ಬೇಡ್ಕೊ ಅಂತ ಹೇಳ್ತಾರೆ. ಸೊ ಇದು ನೋಡಿ, ರಾಜು ಅವರು ಮಹಾರಾಜರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಹೇಳ್ತಾರೆ, ಬಟ್ ಅದು ಕಾರ್ಯಗತವಾಗಿ ಕಾರ್ಯರೂಪಕ್ಕೆ ಬರಬೇಕು. ಇದು ಮಹಾರಾಜರ ಕೈಯಿಂದ ಸಾಧ್ಯ, ಇದು ಮನುಷ್ಯರ ಕೈಯಿಂದ ಸಾಧ್ಯ ಇಲ್ಲ. ಆಯಿತು, ಇವಳು ಏನು ಮಾಡ್ತಾಳೆ, ಒಂದು ಪಾರಾಯಣದ ಬುಕ್ ತೊಗೊಂಬಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು 11 ರೂಪಾಯಿನ ಎತ್ಬಿಟ್ಟು ಇಡ್ತಾಳೆ. ಗುರುವಾರದ ದಿವಸ ಇವಳು ಅಪ್ಲಿಕೇಶನ್ ಹಾಕ್ತಾಳೆ. ಶುಕ್ರವಾರ ಇವಳಿಗೆ ಇಂಟರ್ವ್ಯೂ ಬರುತ್ತೆ, ಶುಕ್ರವಾರ ಪಾಸ್ ಆಗುತ್ತೆ ಇಂಟರ್ವ್ಯೂ.
ಸೋಮವಾರ ಫೈನಲ್ ಆಗುತ್ತೆ, ಇವಳಿಗೆ ಜಾಬ್ ಸಿಕ್ಕಿದೆ. ಇವಳು ಏನು ಮಾಡ್ತಾಳೆ, ಅವ್ರ ಪಪ್ಪಾಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಫೋನ್ ಮಾಡ್ತಾಳೆ. ಪಪ್ಪ, ಇಷ್ಟು ದಿವಸ ನಾನು ನಿಮಗೆ ಮಾತಾಡಿರೋದು, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಪಪ್ಪ. ನನಗೆ ಪ್ರೌಡ್ ಇದೆ, ನಿಮ್ಮ ಮಗಳಾಗಿ ನಾನು ಹುಟ್ಟಿದ್ದೀನಿ. ಯಾಕಂದರೆ ನಿಮ್ಮ ಮಗಳಾಗಿ ಹುಟ್ಟೋದು ಒಂದೇ, ಸ್ವಾಮಿ ಮಹಾರಾಜರ ಮಗಳಾಗಿ ಹುಟ್ಟಿರೋದೇ ಒಂದೇ ಖುಷಿ ನನ್ನ ಮನಸ್ಸಲ್ಲಿದೆ ಅಂತ ಹೇಳಿ ಅವ್ರ ಪಪ್ಪನ ಮುಂದೆ ತುಂಬ ಬಿಕ್ಸಿ ಅಳ್ತಾಳೆ. ಅದೇ ಗುರುವಾರದಿಂದ ಪಾರಾಯಣ ಸ್ಟಾರ್ಟ್ ಮಾಡ್ತಾಳೆ. ಈ ಘಟನೆ ನಡೆದು 1 ವರ್ಷ ಆಯಿತು. ಇವತ್ತಿಗೂ ಕೂಡ ಆ ಪಾರಾಯಣ ಮಾಡಿಕೊಂಡೇ ಇದ್ದಾಳೆ. ಸೊ ಇಲ್ಲಿ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಅಂತಂದರೆ, ಯಾರ ಮನೆಯಲ್ಲಿ ಸ್ವಾಮಿಯ ನಾಮಸ್ಮರಣೆ, ಸ್ವಾಮಿಯ ಪಾರಾಯಣ, ಸ್ವಾಮಿಯ ಜಪ ಸದೈವವಾಗಿರುತ್ತೋ ಆ ಒಂದು ಮನೆಯನ್ನು ಸಂಪೂರ್ಣವಾಗಿ ಒಂದು ಮಹಾರಾಜರ ರಕ್ಷಣಾ ಕವಚದಲ್ಲಿ ಆ ಮನೆ ಇರುತ್ತೆ. ಇದನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಂದು ಮನೆಯಲ್ಲೂ ಹೆಣ್ಣು ಗಂಡು ಇದ್ದೇ ಇರ್ತೀರ. ಅವರು ಹೊರಗಡೆ ಹೋದಾಗ ಅವರನ್ನು ನೀವು ರಕ್ಷಣೆ ಮಾಡೋಕ್ಕಾಗಲ್ಲ, ಅಥವಾ ಅವರು ಹೋಗಿ ಏನು ಮಾಡ್ತಾರೆ ಅಂತಲೂ ನಿಮಗೆ ಗೊತ್ತಾಗಲ್ಲ. ಅದು ಗೊತ್ತಾಗೋದು ಮಹಾರಾಜರಿಗೆ ಮಾತ್ರ. ಸೊ ಅವರು ಏನೇ ತಪ್ಪು ದಾರಿಯಲ್ಲಿ ಹೋಗೋಕ್ಕೆ ಹೋದರೂ ಮಹಾರಾಜರು ಆ ದಾರಿ ನಾವು ತುಳಿಯೋಕ್ಕೆ ಕೊಡಲ್ಲ, ಏನಾದರೂ ಮಾಡಿ ತಪ್ಪಿಸ್ತಾರೆ. ಇನ್ನೊಂದು, ನಿಮ್ಮ ಸಂಸಾರಕ್ಕೆ ಯಾರೇ ಕೆಟ್ಟ ದೃಷ್ಟಿ ಇಟ್ಟು ನಿಮ್ಮ ಸಂಸಾರಕ್ಕೆ ಅನ್ಯಾಯ ಮಾಡಬೇಕು ಅಂತ ಮುಂದೆ ಬಂದರೆ ಅದು ನಿಮಗೆ ತಾಗಲ್ಲ. ವೀಕ್ಷಕರೇ, ಇಷ್ಟು ಹೇಳಿ ಇವತ್ತಿನ ಈ ಕತೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.